ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಫ್ರೆಂಡು ನಿಜಾನೇ ಹೇಳಿದ್ದು. ನಾ ಹೇಳ್ದೆ ತಾನೇ ಅವನು ನೀರು ಜಾಸ್ತಿ ಅಂತ. ಡ್ಯಾಡ್, ನೀವಿಬ್ರು ಬಂದಿದ್ದೀರಾ ಅಂತ ಅವನು ಹೇಳ್ತಾನೆ ಇದ್ದ. ಆದ್ರೆ ನಾವಿಬ್ರು ಜೋಕ್ ಅಂತ ಅನ್ಕೊಂಡ್ವಿ. ನೋಡಿದ್ರೆ ನೀವ್ ನಿಜವಾಗ್ಲೂ ಬಂದಿದ್ದೀರಾ. ಯಾಕೆ ಬರ್ಬಾರ್ದಿತ್ತಾ? ಬರ್ಬೋದು, ಆದ್ರೆ ಸ್ವಲ್ಪ ಲೇಟ್ ಆಗಿ ಬರ್ಬೋದಿತ್ತೇನೋ. ಸರಿ, ಹಾಗಾದ್ರೆ ಇವಾಗ ಹೋಗೋದಾ? ನೀನೇನಂತೀಯ ಮಚ್ಚ? ಇನ್ನೋ ಅಪ್ಪ ಅಮ್ಮನ ನೋಯಿಸಿದ್ರೆ ದೇವ್ರ ಮೆಚ್ಚಲ್ಲ. ಹಾಗಂತ್ಯ? ಡ್ಯಾಡ್, ಯು ಗೈಸ್ ಕಮ್ ಅಂಡ್ ಜಾಯಿನ್ ದ ಪಾರ್ಟಿ. Oh, the great respected Sai, welcome. ಎಲ್ರು ಮುಂದೆ ನಮ್ಮಪ್ಪನ ಬೈಬೇಡ, ನಾನು ಒಬ್ಳೆ ಇದ್ದಾಗ ಮಾತ್ರ ಬೈ, ಆಯ್ತಾ? ಅಪ್ಪಂದ್ರೆ ಅಷ್ಟು ಪ್ರೀತಿನಾ? ಎಷ್ಟಿದ್ರು ನಮ್ಮಪ್ಪ ಅಲ್ವಾ? ನಂಗೂ ಅಷ್ಟೇ, ನಮ್ಮಪ್ಪ ಅಂದ್ರೆ ಇಷ್ಟೇ ಪ್ರೀತಿ. ಆಫ್ ಕೋರ್ಸ್, ಎಷ್ಟಿದ್ರು ಅವ್ರು ನಿಮ್ಮಪ್ಪ ಅಲ್ವಾ? ಕರೆಕ್ಟ್. ಏನಿದೆಲ್ಲ? ಹೇಗ್ ಬಂದ್ರೋ ಹಾಗೆ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಬ್ರು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಸರ್ ಇಲ್ಲ ಸರ್, ಕರ್ಕೋಗ್ತೀನಿ ಸರ್. ಬಾಯ್ ಬೇಬಿ. ನಾವು ಮನೇಲಿ ಯಾರು ಇಲ್ದೇದಾಗ ನನ್ನ ಮಗಳ ಜೊತೆ ಪಾರ್ಟಿ ಮಾಡ್ತೇನೋ? ಯು ಇಡಿಯಟ್. ಏನಮ್ಮ ನನ್ ಕೈ ಹಿಡಿತಾ ಇದ್ಯಾ? ಡ್ಯಾಡ್, ಅವ್ನ್ ಹೊಡಿಬೇಡಿ, ನೀವ್ ಯಾಕೆ ಕೋಪ ಮಾಡ್ಕೋದಿರ? ಬಿಟ್ಟು ಬಿಡಿ. ನರಸಿಂಹ, ನಿನ್ ಫಸ್ಟ್ ಮನೆಗೆ ಹೋಗು. ಡ್ಯಾಡ್ ಏನಾದ್ರು ನಿನ್ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರೆ ಏನ್ ಮಾಡ್ತೀಯಾ? ನೀನೇ ಮನೆ ಕರೆದಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತೀನಿ. ಕಳ್ಳ. ಸರ್ ಬಾಯ್ ಬಾಯ್ ಮತ್ತ. ಡ್ಯಾಡ್, ನೀವ್ ಏನೇ ಅನ್ಕೊಳ್ಳಿ, ಏನೇ ಹೇಳಿ, ಪಾರ್ಟಿ ಮಾತ್ರ ಸೂಪರ್ ಆಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಆದ್ರೂ ನೀವಿಷ್ಟು ಬೇಗ ಬರ್ಬಾರ್ದಾಗಿತ್ತು. ಅವನನ್ನ ಕಂಡ್ರೆ ಆಗಲ್ಲ ಅಂತಿದ್ದಳು, ಈಗ ಅವನನ್ನೇ ಮನೆಗೆ ಕರೆಸ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಲ್ಲೇ. ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೊಳಲ್ಲ. ಹಾಡ್ ಹಗ್ಲಲ್ಲೇ ಇಬ್ರು ಹುಡುಗರ ಜೊತೆ ಮನೇಲಿ ಹುಡುಗಿ ಇದ್ದಾಳೆ ಅಂದ್ರೆ ನಿಮ್ಮ ಅಪ್ಪನ ಮರ್ಯಾದೆ ಏನಾಗಲ್ಲ ಹೇಳು? ಡ್ಯಾಡ್, ನಿಮ್ಗೂ ಮರ್ಯಾದೆ ಇದೆಯಾ? ಗೊತ್ತೇ ಇರಲಿಲ್ಲ. ಬಡ್ಡಿ ಮಗ ನಮ್ಮನೆಗೆ ಬಂದು ನನ್ನ ಮಗಳ ಜೊತೆನೆ ಚಲಾಟ ಆಡ್ತಾನೆ. ಡ್ಯಾಡ್, ನರಸಿಂಹಂಗೆ ಟ್ರಿಗರ್ ಆಗೋ ಥರ ಮಾತಾಡಿ ಅವನನ್ನ ಮನೆಗೆ ಕರೆಸಿದ್ದು ನಾನೇ. ಅದು ನನ್ನ ತಪ್ಪೆ. ನೀವ್ ನರಸಿಂಹನ ಅರೆಸ್ಟ್ ಮಾಡೋ ಹಾಗಿದ್ರೆ ಅವನ ಜೊತೆ ನನ್ನನ್ನೂ ಅರೆಸ್ಟ್ ಮಾಡಿ. ಛೇ ಕರ್ಮ, ಏನಾಗಿದೆ ಇವಳಿಗೆ? ಇಷ್ಟು ದಿನ ಹೊರಗಡೆ ಹೋಗಿ ಪಬ್ಬು ಗಿಬ್ಬು ಅಂತ ಕುಡ್ಕೊಂಡ್ ಬರ್ತಾ ಇದ್ದಳು, ಈಗ ಮನೇಲೆ ಶುರು ಮಾಡ್ಕೊಂಡಿದ್ದಾಳಲ್ಲ. ಎಲ್ಲ ನೀವು ಕೊಟ್ಟು ಸಲಿಗೆಯಿಂದಾನೆ ಹೀಗಾಗ್ತಾ ಇರೋದು. ಮೊದ್ಲು ಇವಳನ್ನ ಮುದ್ದು ಮಾಡೋದನ್ನ ಕಡಿಮೆ ಮಾಡಿ. ಓದೋದ್ರಲ್ಲಿ ಆಟ ಆಡೋದ್ರಲ್ಲಿ ಏನಾದ್ರು ಫಸ್ಟ್ ಪ್ಲೇಸ್ ಬಂದ್ರೆ ಕ್ರೆಡಿಟ್ ಎಲ್ಲ ನಿನ್ಗೆ, ಏನಾದ್ರು ತಪ್ಪು ಮಾಡಿದ್ರೆ ಹೊಣೆ ನನ್ಗ? ಚೆನ್ನಾಗಿದೆ ಕಣೆ. ಡ್ಯಾಡ್, ಮಾಮ್, ಇದರಲ್ಲಿ ನಿಮ್ಮಿಬ್ರದ್ದು ಯಾವ ತಪ್ಪು ಇಲ್ಲ. ಡೋಂಟ್ ವರಿ.
ಮನೆ ಬಿಟ್ಟು ಹೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೇನಪ್ಪ? ಮನೆ ಅಂದಮೇಲೆ ಜಗಳ ಇದ್ದಿದ್ದೆ, ಈಗಲೂ ಅಂದಮೇಲೆ ಮನಸ್ತಾಪ ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಮನೆ ಬಿಟ್ಟು ಹೋಗೋದು ಸರಿನಾ? ಕೆಲವೊಂದ್ಸಲ ತಪ್ಪು ಅಂತ ಗೊತ್ತಿದ್ರು ಆ ತಪ್ಪಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಆ ತಪ್ಪನ್ನು ಮಾಡೋಕ್ಕೆ ಹಿಂದೆಟ್ ಹಾಕ್ಬಾರ್ದು. ಇವತ್ತು ನಾನು ನಿಮ್ಮಿಂದ ದೂರ ಹೋಗದೇ ಇದ್ರೆ ನಾಳೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ಪಾಪ ದೀಪನು ಬಯಸ್ಕೊಂಡು ಎಲ್ಲರಿಂದನೂ ಕೆಟ್ಟೋಳದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.